ನಮ್ಮ ಜೊತೆ ಸಚಿವರಾದಂಥ ಬಿ ನಾಗೇಂದ್ರ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾರೆ. ಸರ್, ಇವತ್ತು ಮತದಾನ ಆಗಿದೆ. ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಸರ್. ಬಟ್ ನನಗೆ ಗೊತ್ತಿಲ್ಲ ಅವ್ರು ಯಾವ ರೀತಿ, ನಾನು ಕೂಡ ಗೊತ್ತಾಗಿಲ್ಲ ನನಗೆ. ಅವರು ಆತ್ಮಸಾಕ್ಷಿಯಾಗಿ ಮತದಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಮತದಾನ ಗುಪ್ತವಾಗಿರುತ್ತೆ, ಅದು ಹೇಳ್ಕೊಳಕ್ ಬರಲ್ಲ. ಖಂಡಿತವಾಗಿಯೂ ಇವತ್ತು ನಾವು ಎಣಿಕೆ ಆದ್ಮೇಲೆ ಗೊತ್ತಾಗುತ್ತೆ ಅವರು ಅಡ್ಡದ ಮತದಾನ ಮಾಡಿದಾರೆ ಇಲ್ಲ ಅಂತೇಳಿ. ಯಾಕಂದ್ರೆ ಅವ್ರ ಏಜೆಂಟ್ ಅಲ್ಲಿ ಕುಂತಿರ್ತಾರೆ, ಅವ್ರಿಗೆ ಗೊತ್ತು ಹಾಗೆ ಆಗುತ್ತೆ. ಆ ಕಾರಣಕ್ಕಾಗಿ ನನಗೆ ವಿಚಾರ ಕೂಡ ಗೊತ್ತಿಲ್ಲ, ತಾವು ಹೇಳಿದ್ಮೇಲೆ ಗೊತ್ತಾಗಿದೆ ನನಗೆ. ಕುಪೇಂದ್ರ ರೆಡ್ಡಿ ಅವರು 5ನೇ ಅಭ್ಯರ್ಥಿ ಕಣಕ್ಕಿಳಿದ ಮೇಲೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರು ಅಡ್ಡ ಮತದಾನ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ರು. ಈಗ ಬಿಜೆಪಿ ನಾಯಕರಿಗೆ ಈ ಒಂದು ಘಟನೆ ಎಲ್ಲ ಒಂದ್ ಕಡೆ ಇರಿಸುಮುರಿಸು ತಂದಿರುವಂತದ್ದು. ಇರಿಸುಮುರಿಸಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದು ಒಂದು ಇಂಥ ಚುನಾವಣೆ ಸಂದರ್ಭದಲ್ಲಿ ತಂತ್ರಗಾರಿಕೆ ಮಾಡೋದು ಸಹಜ ಇರುತ್ತೆ. ಅದಕ್ಕೆ ನಾವು ಮೀರಿ ಪ್ರತಿತಂತ್ರಗಾರಿಕೆ ಮಾಡೋದು ನಮ್ಮ ಪಕ್ಷದ ಜವಾಬ್ದಾರಿ ಇರುತ್ತೆ. ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಇವತ್ತು ನಮ್ಮ ರಾಜ್ಯದಲ್ಲಿ ಚಾಣಕ್ಷಣದಿಂದ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು AICC ಅವರು ಕೂಡ ಅವರು ತಂತ್ರಗಾರಿಕೆ ಮಾಡಿದ್ರೆ ನಾವು ತಂತ್ರಗಾರಿಕೆ ಮಾಡಿಕೊಂಡು ನಾವು ಗೆದ್ದು ಬರಬೇಕಂತ. ಚುನಾವಣೆ ಅಂದ್ರೆ ಗೆದ್ದು ಬರಬೇಕಷ್ಟೇ. ಇದು ಲೋಕಸಭಾ ಚುನಾವಣೆಗೆ ಮುನ್ನುಡಿನ ಸರ್, ಯಾವ ರೀತಿ ಇದನ್ನ ವಿಶ್ಲೇಷಣೆ ಮಾಡ್ತಾರೆ? ಯಾಕಂದ್ರೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರವನ್ನು ಕೂಡ ಗೆದ್ದಿದ್ರು. ಈಗ ಶಾಸಕರು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರು ಸಾಕಷ್ಟು ಅಸಮಾಧಾನ ಇದೆ, ಅವರು ನಮಗೆ ಬೆಂಬಲ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿತ್ತು. ಈ ಎಲ್ಲವೂ ಕೂಡ ಸಾರ್ಟ್ ಔಟ್ ಆಗಿದೆ ಸರ್. ಇಲ್ಲ, ಖಂಡಿತವಾಗಿ ಇವತ್ತೇನು ಈ ಚುನಾವಣೆ ಇವತ್ತು ನಮ್ಮ ಪಕ್ಷದ 3 ಅಭ್ಯರ್ಥಿಗಳು ಗೆಲ್ತಾರೆ. ಇವತ್ತು ಅದರಲ್ಲೇನೆ ಗೊತ್ತಾಗುತ್ತೆ ಕಾಂಗ್ರೆಸ್ನಲ್ಲಿರುವಂತಹ ಒಗ್ಗಟ್ಟುತನ ಗೊತ್ತಾಗಿರುತ್ತೆ. ಇವತ್ತು ಅವರು ಬರೇ ನಮ್ಮ ಜನತಾ ದಳದವರಾಗಿರ್ಬೋದು ಮತ್ತು ಬಿಜೆಪಿ ಅವರಾಗಿರ್ಬೋದು, ಇವತ್ತು ನಮ್ಮಲ್ಲೇ ಇರುವಂತವ್ರನ್ನ ಅಸಮಾಧಾನ ಅಂತ ಹೇಳ್ತಾ ಇದ್ರೆ ಯಾರಿಗೂ ಅಸಮಾಧಾನ ಇಲ್ಲ. ನಾವೆಲ್ಲ ಶಾಸಕರು ಒಟ್ಟಾಗಿದ್ದೀವಿ. ಇವತ್ತು ಈ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಗೊತ್ತಾಗುತ್ತೆ ನಾವು ಯಾವ ರೀತಿ ಇದೀವಿ, ನಮ್ಮ ಒಗ್ಗಟ್ಟುತನ ಯಾವ ರೀತಿ ಇದೆ ಅಂತೇಳಿ. ಇವತ್ತು ಇದೇ ಲೋಕಸಭಾ ಚುನಾವಣೆಗೆ ಇದು ಕೂಡ ಒಂದು ದಿಕ್ಸೂಚಿ ಆಗುತ್ತೆ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿರುವಂತಹ 28 ಕ್ಷೇತ್ರದಲ್ಲಿ ಕೂಡ 28 ಗೆಲುವು ಗ್ಯಾರಂಟಿ ಗೆಲ್ತೀವಿ ಅಂತ ಹೇಳಿ ಕೂಡ ನಂಬಿಕೆ ಇದೆ ನಮಗೆ. ಇವಿಷ್ಟು ಸಚಿವ ನಾಗೇಂದ್ರ ಅವರ ಮಾತಾಗಿರುವಂತದ್ದು. ನಾವು ಒಗ್ಗಟ್ಟಿನಿಂದ ಈ ಒಂದು ಕೆಲಸವನ್ನು ಮಾಡಿದ್ರೆ ಹಾಗಾಗಿ ಈ ಒಗ್ಗಟ್ಟಿನ ಯಶಸ್ಸು ಸಿಗುತ್ತೆ. ಲೋಕಸಭಾ ಚುನಾವಣೆಗೆ ಈ ಒಂದು ಫಲಿತಾಂಶ ದಿಕ್ಸೂಚಿ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.